ಪ್ರಪಂಚದಲ್ಲೇ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ನಮ್ಮ ಭವ್ಯ ಭಾರತ. ಉತ್ತಮ ಸಂಸ್ಕೃತಿ, ಹಲವಾರು ಜಾತಿ ಧರ್ಮಗಳು, ಸಹಬಾಳ್ವೆಗಳಿಂದ ಕೂಡಿರುವ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು, ಶಿಕ್ಷಕರು, ಕವಿಗಳು, ಸಾಹಿತಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಬಾಳಿ ಬದುಕಿದ ಸಂಪದ್ಭರಿತ ನಾಡು ನಮ್ಮ ಭಾರತ ದೇಶ. ನಮ್ಮ ನಾಡಿನಲ್ಲಿ ಹೆಣ್ಣಿಗೆ ಪೂಜನೀಯ ಸ್ಥಾನವಿದೆ. ಭೂಮಿ ತಾಯಿ ಹೆಣ್ಣು, ಜನುಮದಾತೆ ಹೆಣ್ಣು, ಮೊದಲ ಗುರು ಹೆಣ್ಣು, ಅನ್ನದಾತೆ ಹೆಣ್ಣು, ಹರಿಯುವ ನದಿ ಹೆಣ್ಣು, ಕನ್ನಡಾಂಬೆಯೂ ಹೆಣ್ಣು. ಕನ್ನಡ ನಾಡು ಸಂಪದ್ಭರಿತ ನಾಡು. ಹಲವು ಮುತ್ತು ರತ್ನಗಳಿಂದ ಕೂಡಿರುವ ಕರಾವಳಿಯ ಕಡಲ ತೀರವು ನಿಸರ್ಗದತ್ತವಾಗಿ ನಿರ್ಮಿತವಾದ ಪ್ರವಾಸಿ ತಾಣ. ಈ ರೀತಿಯ ಸುಂದರವಾದ ಸುಸಂಸ್ಕೃತಿ ಹೊಂದಿರುವ ನಾಡಿನಲ್ಲಿ ಕಳ್ಳ ಕಳ್ಳ ಹಿಡ್ಕೊಳ್ರು. ಕಳ್ಳ ಓಡೋಗ್ತದ ಬಂಡ್ರು ಹಿಡ್ಕೊಳ್ಳೋಣ. ಬರ ಹಿಡ್ಕೊಳ್ರು ಯಾರ ಅವ್ನು ಹಂಗ್ ಓಡ್ತಾ ಇದ್ದಾನೆ? ಏನಾಯ್ತಂಟಿ? ಕಳ್ಳ 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 ಹಿಡ್ಕೊಳ್ರು. ಆಂಟಿ ಕಳ್ಳ ಓಡೋಗ್ತವನೆ, ಬರೋ ನಾವ್ ಈ ಕಡೆಯಿಂದ ಹಿಡ್ಕೊಳ್ಳೋಣ. ಆಂಟಿ ನೀವ್ ಹಿಂಗೋಗಿ, ನೀವ್ ಹಿಂಗೋಗ್ರೋ, ಅವ್ನು ಸಿಗಾಕೊಂತಾನೆ. ಬರ 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 ಏನಾಯ್ತು? ಎಲ್ಲರೂ ಯಾಕೆ ಹೀಗೆ ಓಡ್ತಾ ಇದೀರಾ? ಇಲ್ಲಿ ಮಗುನ ರೇಪ್ ಮಾಡಿದೆ ನಮ್ಮ, ಅದಕ್ಕೆ ಓಡ್ತಾ ಇದ್ದೀವಿ. ಯಾರು ಬರ್ತಾ ಇಲ್ಲ. ಯಾರಾದ್ರೂ ಬಂದ್ರೆ ಸಾಕಪ್ಪ. ಹಾಯ್ ಪುಟಿ, ತಗೋ ಚಾಕ್ಲೇಟ್. ನಿಂಗಿನ್ನು ಜಾಸ್ತಿ ಚಾಕ್ಲೇಟ್ ಕೊಡ್ತೀನಿ. ನನ್ನ ಜೊತೆ ಬರ್ತೀಯಾ? ಬಾ ಹೋಗು. ಪಾಪು ಯಾಕೋ ಅಳ್ತಾ ಇದೆ?
ಯಾಕೋ ಪುಟ್ಟ ಏನಾಯ್ತು ಅಳ್ತಾ ಇದೀಯಾ? ಯಾಕೆ ಪುಟ್ಟಿ? ಯಾಕಮ್ಮ ಸ್ಕೂಲ್ಗೆ ಹೋಗ್ಲಿಲ್ವಾ? ಅಮ್ಮ ಬ್ಲಡ್ಡು. ಹೌದು ಕಣೋ. ಅಮ್ಮ ಆ ಕಡೆ ಕರ್ಕೊಂಡೋಗಿ ನೋಡು ಏನಾಗಿದೆ. ಒಂದು ನಿಮಿಷ ಇರೋ, ಬಂದೆ. ಸರಿ ಅಮ್ಮ. ಏನಾಗಿರ್ಬೋದು? ಅಮ್ಮ ಏನಾಗಿದೆ? ಮಗುಗೆ ಯಾರೋ ರೇಪ್ ಮಾಡಿದ್ದಾರೆ ಕಣೋ. ಹೌದಾ? ಮಗ ಅಲ್ಲಿ ನೋಡು. ಅಮ್ಮ ಯಾಕೆ ಅವ್ನು ಅಷ್ಟು ಫಾಸ್ಟಾಗಿ ಓಡೋಗ್ತಿದ್ದಾನೆ? ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಬಾರ ಇಟ್ಕೊಳ್ಳೋಣ. ಬಾಮ್ಮ. ಬೆಳಿಗ್ಗೆಯಿಂದ ನಮಗೆ ಏನೂ ನೀವು ಸಿಕ್ಕಿರಲಿಲ್ಲ, ಜಲ್ದಿ ಹೋಗೋಣ ಬಾ. ಇಲ್ಲಿ ಹೋಗ್ತಿ ಮಗನೇ. ಓಡು ಓಡು, ಬೇಗ ಕ್ಯಾಮ್ರಾ ತಗೋಬಾ. ಹಾಂ ಓಕೆ ಓಕೆ. ಬೇಗ ತಗೋಬಾ, ಬೇಗ ತಗೋಬಾ, ಕ್ಯಾಮ್ರಾ ತಗೋಬಾ ಬೇಗ. ಬೆಳ್ಳಂಬೆಳಿಗ್ಗೆ 5 ವರ್ಷದ ಪುಟ್ಟ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಸಾರ್ವಜನಿಕರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಜನರು ಇವನಿಗೆ ಹಿಗ್ಗಾಮುಗ್ಗಾ ಥಳಿಸುತ್ತಿದ್ದಾರೆ. ಇದರ ಕುರಿತು ಸಾರ್ವಜನಿಕರ ಅಭಿಪ್ರಾಯ ಕೇಳೋಣ ಬನ್ನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪೊಲೀಸ್ ಕೊಡ್ಬೇಕು. ನಾ ಕಲ್ಲಿಂದ ಹೊಡೆದು ಸಾಯಿಸ್ಬೇಕು. ಅವ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಬೇಕು. ಇಲ್ಲ ಇಲ್ಲ ಅವನ ನೇಣಗಂಬಿಗೆ ಏರ್ಸ್ಬೇಕು. ಇಲ್ಲ ಇಲ್ಲ, ಅವ್ನು ಪೊಲೀಸ್ ಹಿಡ್ಕೊಡ್ಬಾರ್ದು. ಹಿಡ್ಕೊಟ್ರೆ ಪೊಲೀಸರು ಏನ್ ಮಾಡ್ತಾರೆ, 2 ವರ್ಷ ಜೈಲ್ಗೆ ಹಾಕ್ತಾರೆ. ಆಮೇಲೆ 2 ವರ್ಷ, 4 ವರ್ಷ, 6 ವರ್ಷ ಮತ್ತೆ ರಿಲೀಸ್ ಆಗಿ ಬರ್ತಾನೆ. ಆಮೇಲೆ ಅದೇ ಚಾಳಿ ಶುರು ಮಾಡ್ತಾನೆ. ಇವ್ನಿಗೆ ಯಾವ ಶಿಕ್ಷೆ ಕೊಡ್ಬೇಕಂತ ನಮ್ಗೆ ಗೊತ್ತು. ಬರೋ ಹೇಳ್ಕೊಂಬರೋ. Public is a government is the best punishment ever. ಅಂತ ನನ್ನ మక్కలు సిక్కుద్రే కండల్ గుండిట్ కొల్బెకు ఆ ನನ್ನ మక్కಳನ್ನ ఇట్లా అన్ని రోడ్లనే చంపేయాలి. ಪಬ್ಲಿಕ್ ಕಾನೂನೇ ಪಬ್ಲಿಕ್ ಏನ್ ಡಿಸಿಷನ್ ತಗೊಳುತ್ತೆ ಅದೇ ಕರೆಕ್ಟ್. ಸಾರ್ವಜನಿಕರ ಅಭಿಪ್ರಾಯವೇನೆಂದರೆ ಇವನಿಗೆ ತಾವೇ ಶಿಕ್ಷೆ ಕೊಡಬೇಕೆಂದು ತೀರ್ಮಾನಿಸಿದ್ದಾರೆ. ಯಾವ ಶಿಕ್ಷೆ ಕೊಡುತ್ತಾರೆ ಎಂದು ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆದಿ ಟಿವಿ. ಯಾಕ್ರ ಹೊಟ್ಟೇರಾ ಬಿಡ್ರೋ ಬಿಡ್ರೋ. ಏನ್ರ ಮಾಡ್ತಾ ಇದ್ದೀರಾ? ನನಗೆ ಏನ್ರ ಮಾಡ್ತಾ ಇದ್ದೀರಾ? ಚೊಕ್ಕಲಿ ಹೊಡೆದ್ರು ಹೊಡೀರಿ. ಅಮ್ಮ ಅಯ್ಯೋ ಅಯ್ಯೋ. ಸಾಕ್ ನಿಲ್ಸ್ರ. ಇವ್ನ್ಗೆ ಹೊಡಿತಾ ಇದ್ರೆ ಸತ್ತೋಗ್ಬಿಡ್ತಾನೆ. ಇವ್ನ್ಗೆ ಏನ್ ಶಿಕ್ಷೆ ಕೊಡ್ಬೇಕಂತ ನಮ್ಗೆ ಗೊತ್ತು. ಲಕ್ಷ್ಮಣ್ ಹೋಗಿ ಚಾಕು ತಗೊಂಬ ಹೋಗು. ತಗೊಂಬರ ಚಾಕು. ಇಟ್ಕೊಳ್ರ ಅವನ್ನ, ಕಾಲು ಇಟ್ಕೊಳ್ರ. ಕಲ್ಲ ಒಂದು. ಬಿಡು ಅಂತಿದ್ದಲ್ಲ, ಬಿಟ್ಟಿದ್ದೀನಿ. ಹೋಗ ಬಿಟ್ರ ಸರಿಯಾದ ಶಿಕ್ಷೆ ಕೊಟ್ಟಾಯ್ತು. ಅಂತ ಶಿಕ್ಷಣ ಕೊಡ್ಬೇಕು. ha ha ha
ಸುಸಂಸ್ಕೃತಿಯ ನಾಡಿನಲ್ಲಿ ಇತ್ತೀಚೆಗೆ ಅತ್ಯಾಚಾರಗಳು ಅಧಿಕವಾಗುತ್ತಿವೆ. ರಾಷ್ಟ್ರಪಿತ ಗಾಂಧೀಜಿಯವರು ಮಧ್ಯರಾತ್ರಿಯಲ್ಲಿ ಹೆಣ್ಣು ಓಡಾಡಿದರೆ ಸ್ವಾತಂತ್ರ್ಯ ಸಿಕ್ಕಂತೆ ಎಂದಿದ್ರು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ರಾತ್ರಿ ಇರಲಿ, ಹಗಲೇ ಒಬ್ಬ ಮಹಿಳೆ ಓಡಾಡೋ ಹಾಗಿಲ್ಲ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಈ ರೀತಿಯ ಘಟನೆಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಆಕ್ರೋಶಗೊಂಡು ದೇಶದೆಲ್ಲೆಡೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ಜನಸಾಮಾನ್ಯರಿಗೆ ಹಲವಾರು ರೀತಿಯ ತೊಂದರೆಯಾಗುತ್ತಿದೆ. ಸರ್ಕಾರವು ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದರೂ ಸಹ ಅತ್ಯಾಚಾರಗಳ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ. ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚಾಗುತ್ತಿವೆ. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಎಂದರೆ, ಇಂದು ಪಕ್ಕದ ಮನೆಯಲ್ಲಿ ಅತ್ಯಾಚಾರ ಆಯಿತೆಂದು ಸುಮ್ಮನಾಗದಿರಿ. ನಾಳೆ ನಿಮ್ಮ ಮನೆಯಲ್ಲಿಯೂ ಈ ಪರಿಸ್ಥಿತಿ ಬರಬಹುದು. ತಪ್ಪು ಮಾಡಿದವರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಸರಿಯಾದ ಶಿಕ್ಷೆ ಸರಿಯಾದ ಸಮಯಕ್ಕೆ ನೀಡಿದ್ದೇ ಆದರೆ ಇದನ್ನು ತಡೆಯಬಹುದು ಎಂಬ ನಂಬಿಕೆ ನಮ್ಮದು. ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನನ್ನ ಒಂದು ಚಿಕ್ಕ ಪ್ರಯತ್ನವಷ್ಟೇ. ಇಲ್ಲಿಯವರೆಗೆ ನೀವೇ ನೋಡಿದಿರಲ್ಲ.